ಹೆಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಈ ದಿನ ನಾವು ಜುಲೈ 1, 2022 ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ. ದಿನಪತ್ರಿಕೆ ವಿಶ್ಲೇಷಣೆ ಹೋಗೋಕ್ಕಿಂತ ಮುಂಚೆ ಲಾ ಎಕ್ಸಲೆನ್ಸ್ ವತಿಯಿಂದ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಕಟಣೆ ಇದೆ. ಲಾ ಎಕ್ಸಲೆನ್ಸ್ ಶಿಕ್ಷಾ 2023. ಸೊ ಈ ಒಂದು ಇನಿಷಿಯೇಟಿವ್ನ ಅಡಿಯಲ್ಲಿ ಫ್ರೀ ಸ್ಕಾಲರ್ಶಿಪ್ ಟೆಸ್ಟನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಡೇಟ್ ಮತ್ತು ಪ್ಲೇಸಸ್ಗಳನ್ನು ನೀಡಲಾಗಿರುವಂಥದ್ದು. ಸೊ ಈ ಮೂಲಕ ಈ ಒಂದು ಟೆಸ್ಟ್ನ ಅಡಿಯಲ್ಲಿ ಫ್ರೀ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಟೆಸ್ಟ್ ಸೀರೀಸ್ಗಳನ್ನು ಇಯರ್ ಲಾಂಗ್ ಆಗಿ, ಅದರಲ್ಲೂ ಕೂಡ ಇಂಟಿಗ್ರೇಟೆಡ್ ಆಗಿ ಪ್ರಿಲಿಮ್ಸ್ ಮತ್ತು ಮೇನ್ ಟೆಸ್ಟ್ ಸೀರೀಸ್ಗಳನ್ನು ಪ್ರೊವೈಡ್ ಮಾಡಲಾಗುತ್ತದೆ. ಸೊ ಈ ಮೂಲಕ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಈ ನಂಬರ್ಗೆ ಕಾಲ್ ಮಾಡಿ ಈ QR ಕೋಡನ್ನು ಸ್ಕ್ಯಾನ್ ಮಾಡುವುದರ ಮುಖಾಂತರ ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ದಿನದ ಕೋಟ್: ಐ ಬಿಲೀವ್ ಇನ್ ಒನ್ ಥಿಂಗ್ ಓನ್ಲಿ, ದ ಪವರ್ ಆಫ್ ಹ್ಯೂಮನ್ ವಿಲ್, ಜೋಸೆಫ್ ಸ್ಟಾಲಿನ್. ಈ ದಿನದ ಪ್ರಿಲಿಮ್ಸ್ ಕ್ವಶನ್: ಇನ್ ಮೆಡಿವಲ್ ಇಂಡಿಯಾ ದ ಟರ್ಮ್ ಫಣಂ ರೆಫರ್ಡ್ ಟು. ಆಪ್ಷನ್ ರೀತಿಯಾಗಿದೆ: ಕ್ಲಾತಿಂಗ್, ಕಾಯಿನ್ಸ್, ಆರ್ನಮೆಂಟ್, ವೆಪನ್ಸ್. ಇದರಲ್ಲಿ ಸರಿಯಾದ ಉತ್ತರ ಕಾಯಿನ್ಸ್. ಮುಂದಿನ ಪ್ರಶ್ನೆ: ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಬರ್ಡ್ ಅಂತೇಳಿ ಕೇಳಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಗೋಲ್ಡನ್ ಮಾಸೀರ್. ಸ್ನೇಹಿತರೆ, ನಿಮಗೆಲ್ಲರಿಗೂ ವೈದ್ಯರ ದಿನದ ಶುಭಾಶಯಗಳು. ಈ ದಿನದ ಮೊದಲನೇ ಆರ್ಟಿಕಲ್: ಮಾಡಿಫೈಡ್ PSLV ಪ್ಲೇಸಸ್ 3 ಫಾರಿನ್ ಸ್ಯಾಟಲೈಟ್ಸ್ ಇನ್ ಟು ಆರ್ಬಿಟ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು GS3ಯಲ್ಲಿ ಬರುವಂತಹ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ಸ್ ಆ್ಯಂಡ್ ದೇರ್ ಅಪ್ಲಿಕೇಶನ್ಸ್ ಆ್ಯಂಡ್ ಎಫೆಕ್ಟ್ಸ್ ಇನ್ ಎವ್ರಿಡೇ ಲೈಫ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದಾಗುತ್ತದೆ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ತನ್ನ PS4 ಎನ್ನುವಂತಹ ಸ್ಟೇಜನ್ನು ಒಂದು ಪ್ಲಾಟ್ಫಾರ್ಮ್ ಆಗಿ, ಅಂದರೆ ಎಕ್ಸ್ಪೆರಿಮೆಂಟ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ಆರ್ಬಿಟಲ್ ಪ್ಲಾಟ್ಫಾರ್ಮ್ ಆಗಿ ಬಳಸ್ಕೊಳ್ತಾ ಇದೆ. ಇಸ್ರೋ ಸಂಸ್ಥೆಯ ವರ್ಕಿಂಗ್ ಅವರ್ಸ್ ಅಂತಲೇ ಕರೆಯಲಾಗ್ತಿರುವಂತಹ PSLV C-53ನ ಮೂಲಕ ತನ್ನ 55ನೇ ಒಂದು ಆವೃತ್ತಿಯ ಅಡಿಯಲ್ಲಿ, 55ನೇ ಮಿಷನ್ನ ಅಡಿಯಲ್ಲಿ ಸಿಂಗಾಪುರ್ ದೇಶದ 3 ಪ್ರಮುಖವಾಗಿರ್ತಕ್ಕಂಥ ಸ್ಯಾಟಲೈಟ್ಗಳನ್ನು ಇಂಟೆಂಡೆಡ್ ಆರ್ಬಿಟ್ಗೆ ಸೇರಿಸಿರುವಂತಹ ಮಾಹಿತಿಯನ್ನು ಇಸ್ರೋ ಪ್ರಸ್ತುತಪಡಿಸಿರುವಂಥದ್ದು. ಸೊ ಈ ಮೂಲಕ ಈ ಒಂದು ಕೆಲಸ ಮಾಡಿರುವಂತಹ ಸಂಸ್ಥೆ ಹೆಸರನ್ನು ನೋಡ್ಕೊಳ್ಬೇಕಾಗುತ್ತದೆ. ಇಸ್ರೋ ಸಂಸ್ಥೆಯ ಕಮರ್ಷಿಯಲ್ ಆರ್ಮ್ ಆಗಿರ್ತಕ್ಕಂತಹ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಎನ್ನುವಂಥದ್ದು ತುಂಬಾ ಪ್ರಮುಖವಾಗಿರುವಂಥದ್ದು. ಸೊ ಇಸ್ರೋ ಸಂಸ್ಥೆಯ ಕಮರ್ಷಿಯಲ್ ಆರ್ಮ್ ಯಾವುದು ಅಂತೇಳಿ ನಮಗೆ ಕೇಳಿದಂತಹ ಸಂದರ್ಭದಲ್ಲಿ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಎನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಬೇಕಾಗುತ್ತದೆ. ಇಸ್ರೋ ಸಂಸ್ಥೆ ಲಾಂಚ್ ಮಾಡಿರ್ತಕ್ಕಂಥ ಪ್ರಮುಖವಾದ 3 ಸ್ಯಾಟಲೈಟ್ಸ್ಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ವರ್ಕಿಂಗ್ ಅವರ್ಸ್ ಬಗ್ಗೆ ನೀವು ತಿಳ್ಕೊಳ್ಬೇಕಾಗುತ್ತೆ, ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಎರಡನೇ ಅಂಶ ಏನು ಅಂದರೆ, ಇದು ಲಾಂಚಿಂಗ್ ಪ್ಯಾಡ್, ಅಂದರೆ ಉಡಾವಣಾ ಪ್ಲೇಸನ್ನು ಕೂಡ ನಾವು ನೆನಪಿಟ್ಕೊಳ್ಬೇಕಾಗುತ್ತೆ, ಅಥವಾ ಉಡಾವಣಾ ಕೇಂದ್ರ ಅಂತೇಳಿ ಕರಿತೀವಿ. ಸತೀಶ್ ಧವನ್ ಸ್ಪೇಸ್ ಸೆಂಟರನ್ನು ಇದು ಲೊಕೇಟ್ ಆಗಿರುವಂಥದ್ದು ಶ್ರೀಹರಿಕೋಟದಲ್ಲಿ. ಹಾಗಾದರೆ ಶ್ರೀಹರಿಕೋಟ ಯಾವ ಸ್ಟೇಟಲ್ಲಿ ಲೊಕೇಟ್ ಆಗಿದೆ ಅನ್ನುವಂಥದ್ದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಈ ಮೂಲಕ ಇಸ್ರೋ ಲಾಂಚ್ ಮಾಡಿರ್ತಕ್ಕಂಥ 3 ಪ್ರಮುಖವಾದ ಸ್ಯಾಟಲೈಟ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ದೀಸ್ ಆರ್ ಬಿಲಾಂಗ್ಸ್ ಟು ದ ಸಿಂಗಾಪುರ್ ಕಂಟ್ರೀಸ್, ರೈಟ್. ಸೊ ಈ ಮೂಲಕ 365 kg ತೂಕವನ್ನು ಹೊಂದಿರತಕ್ಕಂಥ ಸಿಂಗಾಪೂರಿಯನ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್, ಭೂ ಪರಿವೀಕ್ಷಣಾ ಉಪಗ್ರಹ ಅಂತೇಳಿ ಕರಿತೇವೆ. ಅದೇ ರೀತಿಯಾಗಿ DSEO 155 kg ಭಾರವನ್ನು ಹೊಂದಿರತಕ್ಕಂಥ ಕಮರ್ಷಿಯಲ್ ಸ್ಯಾಟಲೈಟ್ ವಿತ್ ಸಿಂಥೆಟಿಕ್ ಅಪರ್ಚರ್ ರಾಡರ್ ಎನ್ನುವಂಥದ್ದು. ಸೊ ಇದರೊಂದಿಗೆ ನ್ಯೂಸಾರ್ ಎನ್ನುವಂಥದ್ದು 2.8 kg ತೂಕವನ್ನು ಹೊಂದಿರತಕ್ಕಂಥದ್ದು, ನಾನ್ಯಾಂಗ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯವರು ಡೆವಲಪ್ಮೆಂಟ್ ಮಾಡಿರುವಂಥದ್ದು, ಮತ್ತು ಸ್ಕೂಬ್ 1 ಎನ್ನುವಂಥದ್ದು. ಇಸ್ರೋ ಸಂಸ್ಥೆಯ ಈ ಒಂದು ಲಾಂಚಿಂಗ್ನಿಂದಾಗಿ PSLV 53ನ ಅಡಿಯಲ್ಲಿ, ವರ್ಕಿಂಗ್ ಅವರ್ಸ್ನ ಅಡಿಯಲ್ಲಿ, 4th ಸ್ಟೇಜ್ನ ಅಡಿಯಲ್ಲಿ ಹೊಸದಾಗಿ ಕೆಲಸ ಮಾಡುವಂಥದ್ದು. ಆ ಒಂದು ಮಾಡ್ಯೂಲ್ ಅನ್ನು ಪೋಯಮ್ ಮಾಡ್ಯೂಲ್ ಅಂತೇಳಿ ಕರಿತೇವೆ, ಅಥವಾ PSLV ಆರ್ಬಿಟಲ್ ಎಕ್ಸ್ಪೆರಿಮೆಂಟಲ್ ಮಾಡ್ಯೂಲ್ ಅಂತಲೂ ಕೂಡ ಕರಿತೇವೆ. ಸೊ ಈ ರೀತಿಯಾದಂತಹ ಒಂದು ಪ್ಲೇಸಿಂಗ್ನಿಂದಾಗಿ, ಅಥವಾ ಈ 3 ಸ್ಯಾಟಲೈಟ್ಸ್ಗಳನ್ನು ಪ್ಲೇಸ್ ಮಾಡಿರುವುದರಿಂದಾಗಿ ಹೊಸದಾಗಿರ್ತಕ್ಕಂಥ ಒಂದು ಮಾಡ್ಯೂಲ್ ಕೆಲಸ ಮಾಡಲು ಶುರುವಾಗಲಿದೆ. ಅದರ ಹೆಸರೇ ಪೋಯಮ್ ಎನ್ನುವಂಥದ್ದು. PSLV ಆರ್ಬಿಟಲ್ ಎಕ್ಸ್ಪೆರಿಮೆಂಟಲ್ ಮಾಡೆಲ್ ಅಂತೇಳಿ ಕರಿತೀವಿ. ಸಮ್ಟೈಮ್ಸ್ ನಿಮಗೆ KPSC ಅಂತಹ ಎಕ್ಸಾಮ್ಸ್ಗಳಲ್ಲಿ ಇದರ ಫುಲ್ ಫಾರ್ಮ್ಸ್ಗಳನ್ನು ಕೇಳುವಂತಹ ಚಾನ್ಸಸ್ ಇರುತ್ತೆ, ಆದುದರಿಂದ ಗಮನ ಹರಿಸಿ. ಇಸ್ರೋ ಸಂಸ್ಥೆಯು PS4 ಸ್ಟೇಜನ್ನು ಬಳಸಿಕೊಂಡು, ಅದರಲ್ಲೂ ಕೂಡ ಪೋಯಮ್ ಎನ್ನುವಂತಹ ಒಂದು ಮಾಡೆಲನ್ನು ಬಳಸಿಕೊಂಡು ಸ್ಟಾರ್ಟಪ್ಸ್ಗಳಾಗಿರ್ಬೋದು, ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಅಥವಾ ಸೈಂಟಿಫಿಕ್ ಕಮ್ಯುನಿಟೀಸ್ಗಳ ಒಂದು ಡಿಮ್ಯಾಂಡನ್ನು ಗ್ರ್ಯಾಜುವಲ್ ಆಗಿ ಏನು ಮಾಡ್ಬೋದು, ಸಕ್ಸಸ್ಫುಲ್ ಆಗಿ ಸ್ಯಾಟಿಸ್ಫೈ ಮಾಡ್ಬೋದು. ಈ ಮೂಲಕ ಕಾಸ್ಟ್ ಎಫೆಕ್ಟಿವ್ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಕೂಡ ಮಾಡ್ಬೋದು ಎನ್ನುವಂಥದ್ದನ್ನು ನೋಡ್ಕೊಳ್ಬೋದಾಗಿದೆ. ಇತ್ತೀಚೆಗೆ ಅರ್ಮಿಟ್ ಎನ್ನುವಂತಹ ಒಂದು ಟರ್ಮ್ನ ಬಗ್ಗೆ ಹೆಚ್ಚು ಡಿಸ್ಕಷನ್ ನಡೀತಾ ಇದೆ. ಸೊ ಹಾಗಾದರೆ ಈ ಅರ್ಮಿಟ್ ಎನ್ನುವಂಥದ್ದು ಏನು ಎನ್ನುವಂಥದ್ದನ್ನು ಕಾಮೆಂಟ್ ಮೂಲಕ ತಿಳಿಸಿ.
ಮುಂದಿನ ಆರ್ಟಿಕಲ್ ಗಗನ್ಯಾನ್ ಕ್ರ್ಯೂ ಸೇಫ್ಟಿ ಈಸ್ ಟಾಪ್ ಪ್ರಿಯಾರಿಟಿ ಅನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು GS3ಯಲ್ಲಿ ಬರುವಂತಹ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಮತ್ತು ಅವೇರ್ನೆಸ್ ಇನ್ ದ ಫೀಲ್ಡ್ಸ್ ಆಫ್ ಸ್ಪೇಸ್ ಟೆಕ್ನಾಲಜಿ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿಯೂ ಕೂಡ ನೋಡ್ಕೊಳ್ಬೋದಾಗುತ್ತದೆ. ಸೊ ಕಂಪ್ಲೀಟಾಗಿ ಗಗನ್ಯಾನ್ ಬಗ್ಗೆ ಮಾತನಾಡಲಾಗಿರುವಂಥದ್ದು ಮತ್ತು ಗಗನ್ಯಾನಲ್ಲಿರ್ತಕ್ಕಂತಹ ಸಿಬ್ಬಂದಿಗಳ ಬಗ್ಗೆ ಮಾತನಾಡಲಾಗಿರುವಂಥದ್ದು. ಸೊ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಮುಂದಿನ ದಿನಗಳಲ್ಲಿ ಗಗನ್ಯಾನ್ ಎನ್ನುವಂಥ ಒಂದು ಅತ್ಯುನ್ನತ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಕೈಗೊಳ್ಳಲಾಗಿರುವಂಥದ್ದು. ಇದರೊಂದಿಗೆ ಚಂದ್ರಯಾನ್ 3 ಎನ್ನುವಂತಹ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಕೂಡ ತೆಗೆದುಕೊಳ್ಳಲಾಗುತ್ತಿದೆ. ಸೊ ಈ ಮೂಲಕ ಇಲ್ಲಿರ್ತಕ್ಕಂತಹ ಸಿಬ್ಬಂದಿಗಳನ್ನು ಗಗನಯಾನಿಗಳ ಸೇಫ್ಟಿ ಸುರಕ್ಷತೆಯನ್ನು ಪಡೆದುಕೊಳ್ಳುವಂಥದ್ದು ಪ್ರಮುಖವಾದಂಥ ಮ್ಯಾಂಡೇಟ್ ಆಗಿದೆ, ಪ್ರಿಯಾರಿಟಿ ಆಗಿದೆ ಎನ್ನುವಂಥದ್ದನ್ನು ಈ ಮೂಲಕ ಇಸ್ರೋ ತಿಳಿಸ್ತಾ ಇರುವಂಥದ್ದು. ಈ ಮೂಲಕ ಗಗನ್ಯಾನ್ ಮತ್ತು ಚಂದ್ರಯಾನದ ಅಡಿಯಲ್ಲಿ ಈ ಎರಡು ಯೋಜನೆಯ ಅಡಿಯಲ್ಲಿ ಸುರಕ್ಷತೆಗೆ ಮತ್ತು ಸಿಸ್ಟಮ್ಗೆ ಎರಡಕ್ಕೂ ಕೂಡ ಪ್ರಧಾನವಾಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ. ಚಂದ್ರಯಾನ 3 ಎನ್ನುವಂಥದ್ದು ಪ್ರಮುಖವಾದಂತಹ ಮಿಷನ್ ಆಗಿದ್ದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ತಯಾರಿಯನ್ನು ಕೂಡ ಇಸ್ರೋ ಸಂಸ್ಥೆ ತೆಗೆದುಕೊಂಡಿದೆ ಎನ್ನುವಂಥದ್ದನ್ನು ಇಸ್ರೋ ಚೇರ್ಮನ್ ಆಗಿರ್ತಕ್ಕಂತಹ ಎಸ್ ಸೋಮನಾಥನ್ ಅವರು ಪ್ರಸ್ತುತಪಡಿಸಿದ್ದಾರೆ. ಈ ಮೂಲಕ ಗಗನ್ಯಾನ್ ಎನ್ನುವಂತಹ ಒಂದು ಅತ್ಯುನ್ನತ ಯೋಜನೆಯನ್ನು ಈ ಒಂದು ಮಿಷನನ್ನು ಕೈಗೊಳ್ತಾ ಇರ್ತಕ್ಕಂತಹ ಅಥವಾ ಇದನ್ನು ಹೊತ್ತುಕೊಂಡು ಹೋಗ್ತಾ ಇರ್ತಕ್ಕಂಥ ರಾಕೆಟ್ನ ಹೆಸರು ನಮಗೆಲ್ಲ ಗೊತ್ತದ GSLV Mk3. ಇದೊಂದು ವೆಹಿಕಲ್ ಆಗಿರುವಂಥದ್ದು. ಜಿಯೋಸಿಂಕ್ರನಸ್ ಲಾಂಚಿಂಗ್ ವೆಹಿಕಲ್ ಅಂತೇಳಿ ಕರೀತೇವೆ. ಸೊ ಈ ಜಿಯೋಸಿಂಕ್ರನಸ್ ಲಾಂಚಿಂಗ್ ವೆಹಿಕಲಲ್ಲಿ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಮಾಡ್ಯೂಲನ್ನು, ಹೊಸದಾಗಿರ್ತಕ್ಕಂಥ ಒಂದು ಎಸ್ಕೇಪ್ ಮಾಡ್ಯೂಲನ್ನು ಕೂಡ ಡೆವಲಪ್ಮೆಂಟ್ ಮಾಡ್ತಾ ಇದೆ ಇಸ್ರೋ. ಸೊ ಈ ಮೂಲಕ ಈ ಗಗನ್ಯಾನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕ್ಯೂರು ಈಸಿಯಾಗಿ ಎಸ್ಕೇಪ್ ಆಗುವಂತಹ ಒಂದು ಇಂಟೆಲಿಜೆನ್ಸ್ ವರ್ಕನ್ನು ಕೂಡ ಇಸ್ರೋ ಡೆವಲಪ್ಮೆಂಟ್ ಮಾಡ್ತಿರುವಂಥದ್ದು. ಸೊ ಇದರ ಹಿಂದೆ ಇರ್ತಕ್ಕಂತಹ ಬಹುಮುಖ್ಯವಾದ ಅಂಶ ಏನು ಅಂದರೆ ಆ ಒಂದು ಕ್ರ್ಯೂನ ಸೇಫ್ಟಿ ಎನ್ನುವಂಥದ್ದನ್ನು ನಾವು ನೋಡ್ಕೊಳ್ಬೋದಾಗುತ್ತದೆ. ಸೊ ಇದರೊಂದಿಗೆ ಚಂದ್ರಯಾನ್ ಎನ್ನುವಂಥ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಮತ್ತು ಮಹತ್ವಾಕಾಂಕ್ಷೆಯಾಗಿರ್ತಕ್ಕಂತಹ ಒಂದು ಸಿಸ್ಟಮ್ನ ಅಡಿಯಲ್ಲಿಯೂ ಅದರ ಒಂದು ಯೋಜನೆಯ ಅಡಿಯಲ್ಲಿಯೂ ಕೂಡ ಒಂದು ಹೊಸದಾಗಿರ್ತಕ್ಕಂಥ ಸೆನ್ಸರ್ಸನ್ನು ಕೂಡ ಡೆವಲಪ್ಮೆಂಟ್ ಮಾಡ್ತಾ ಇದೆ ಇಸ್ರೋ. ಸೊ ಈ ಮೂಲಕ ಕಳೆದ ಬಾರಿ ಚಂದ್ರಯಾನ್ ಮಾಡಿದಂತಹ ಸಂದರ್ಭದಲ್ಲಿ ಸೆನ್ಸರ್ಸ್ಗಳ ಮೇಲೆ ಅತಿ ಹೆಚ್ಚು ಬಾರಿ ಅಥವಾ ಅತಿ ಹೆಚ್ಚು ಡೌಟ್ಸ್ಗಳನ್ನು ಹೊಂದಲಾಗಿತ್ತು. ಆದರೆ ಈ ಬಾರಿಯ ಚಂದ್ರಯಾನದ ಸಂದರ್ಭದಲ್ಲಿ ಹೊಸದಾಗಿರ್ತಕ್ಕಂಥ ಸೆನ್ಸರ್ಸ್ಗಳನ್ನು ಆ್ಯಡ್ ಮಾಡಲಾಗ್ತಿದೆ ಎನ್ನುವಂಥದ್ದನ್ನು ಇಸ್ರೋ ತಿಳಿಯಪಡಿಸಿದೆ. ಮುಂದಿನ ಹಂತದಲ್ಲಿ ಗೇಯಾ ಎನ್ನುವಂತಹ ಒಂದು ಮಿಷನನ್ನು ಈ ಕೆಳಗಿನ ಯಾವ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ಲಾಂಚ್ ಮಾಡಿದೆ ಎನ್ನುವಂಥದ್ದನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಮುಂದಿನ ಆರ್ಟಿಕಲ್ ಹೋಮ್ ಆ್ಯಂಡ್ ಅಬ್ರಾಡ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು GS2ಅಲ್ಲಿ ಬರುವಂತಹ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಇನ್ಸ್ಟಿಟ್ಯೂಷನ್ಸ್, ಏಜೆನ್ಸೀಸ್ ಆ್ಯಂಡ್ ದೇರ್ ಸ್ಟ್ರಕ್ಚರ್ಸ್ ಆ್ಯಂಡ್ ಮ್ಯಾಂಡೇಟ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಅದರೊಂದಿಗೆ ಇಂಡಿಯಾ ಆ್ಯಂಡ್ ಇಟ್ಸ್ ನೈಬರ್ಹುಡ್ಸ್ ರಿಲೇಷನ್ಸ್, ಬಯಲಾಟ್ರಲ್ ರಿಲೇಷನ್ಸ್, ರೀಜನಲ್, ಗ್ಲೋಬಲ್ ಗ್ರೂಪಿಂಗ್ಸ್ ಮತ್ತು ಅಗ್ರಿಮೆಂಟ್ಸ್ ಇನ್ವಾಲ್ವಿಂಗ್ ಇಂಡಿಯಾ ಆ್ಯಂಡ್ ಆರ್ ಅಫೆಕ್ಟಿಂಗ್ ಇಂಡಿಯಾಸ್ ಇಂಟ್ರೆಸ್ಟ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲೂ ಕೂಡ ನೋಡ್ಕೊಳ್ಬೋದಾಗುತ್ತದೆ. ಸೊ ಇಡೀ ಪ್ರಪಂಚದಲ್ಲಿಯೇ ಮೋಸ್ಟ್ ಇಂಡಸ್ಟ್ರಿಯಲೈಸ್ಡ್ ಕಂಟ್ರೀಸ್ ಅಂತಲೇ ಕರಿತೇವೆ. ಅವುಗಳಿಗೆ ಶಾರ್ಟ್ ಆಗಿ G7 ಕಂಟ್ರೀಸ್ಗಳು ಅಂತೇಳಿ ಕರಿತೇವೆ. ಈ G7 ಸಮ್ಮಿಟಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕೆಲವೊಂದು ಕಮಿಟ್ಮೆಂಟ್ಸ್ಗಳಿಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಕೂಡ ಫ್ರೀಡಮ್ನ ಪ್ರೊಟೆಕ್ಟ್ ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಈ ಒಂದು ವಿಷಯವನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಕೆಲವೊಂದು ವಿಚಾರಣೆಗಳನ್ನು ಫೇಸ್ ಮಾಡಬಹುದು ಎನ್ನುವಂಥ ಒಂದು ವಿಷಯವನ್ನು ಈ ಒಂದು ಆರ್ಟಿಕಲ್ ನಮಗೆ ಪ್ರಸ್ತುತಪಡಿಸುತ್ತಿರುವಂಥದ್ದು. ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ G7 ಸಮ್ಮಿಟ್ ನಡೆದಿದ್ದು, ಅದರಲ್ಲೂ ಕೂಡ ಈ ಒಂದು ವಾರ್ಷಿಕ ಸಮ್ಮೇಳನದಲ್ಲಿ ಜರ್ಮನ್ನ ರೆಸಾರ್ಟ್ ಆಫ್ ಶ್ಲೋಸ್ ಎಮ್ಲೋ ಎನ್ನುವಂಥ ಪ್ಲೇಸಸ್ಸಲ್ಲಿ ನಡೆದಂಥ ಈ G7 ಸಮ್ಮಿಟ್ನಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಅದರೊಂದಿಗೆ ಅರ್ಜೆಂಟೈನಾ, ಇಂಡೋನೇಷ್ಯಾ, ಸೆನೆಗಲ್ ಮತ್ತು ಸೌತ್ ಆಫ್ರಿಕಾದ ಅದರ್ ರೆಪ್ರೆಸೆಂಟೇಟಿವ್ಸ್ಗಳು ಕೂಡ ಭಾಗಿಯಾಗಿದ್ದರು ಎನ್ನುವಂಥದ್ದನ್ನು. ಸೊ ಈ ಮೂಲಕ G7 ಕಂಟ್ರೀಸ್ಗಳು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದಲ್ಲೂ ಕೂಡ ಎಕನಾಮಿಕ್ ಇನಿಷಿಯೇಟಿವ್ಸ್ಗಳ ಬಗ್ಗೆಯೂ ಕೂಡ ಮಾತನಾಡಲಾಗಿರುವಂಥದ್ದು. ಸೊ ಇದರೊಂದಿಗೆ 600 ಬಿಲಿಯನ್ ಮೌಲ್ಯವನ್ನು ಹೊಂದಿರತಕ್ಕಂಥ $600 ಬಿಲಿಯನ್ ಮೌಲ್ಯವನ್ನು ಹೊಂದಿರತಕ್ಕಂತಹ US ಲೆಡ್ ಪಾರ್ಟ್ನರ್ಶಿಪ್ ಆಗಿರ್ತಕ್ಕಂಥದ್ದು ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಎನ್ನುವಂಥ ಈ ಒಂದು ಪ್ರಾಜೆಕ್ಟು PGII ಅಂತೇಳಿ ಕರಿತೇವೆ. ತುಂಬ ಇಂಪಾರ್ಟೆಂಟು. KPSC ಅಂತ ಪರೀಕ್ಷೆಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು, ಡೈರೆಕ್ಟ್ ಕ್ವಶನ್ಸ್ಗಳು ಬರ್ತವೆ. USA ಪ್ರಸ್ತುತಪಡಿಸಿರುವಂತಹ ಈ ಒಂದು ಯೋಜನೆಯ ಮುಖ್ಯವಾಗಿರ್ತಕ್ಕಂಥ ಉದ್ದೇಶವನ್ನು ನೋಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಹವಾಮಾನ ಬದಲಾವಣೆ ಉಂಟಾಗುವಂತಹ ಸಂದರ್ಭದಲ್ಲಿ ಆದಂಥ ಕ್ರೈಸಿಸನ್ನು ಕಡಿಮೆ ಮಾಡುವಂಥದ್ದು. ಸೊ ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಫಂಡಿಂಗನ್ನು ಹೆಚ್ಚಿಗೆ ಮಾಡುವಂಥದ್ದು, ಇನ್ಫ್ಲೇಷನನ್ನು ಮಿಟಿಗೇಷನ್ ಮಾಡುವಂಥದ್ದು, COVID-19 ಸಂದರ್ಭದಲ್ಲಿ ಉಂಟಾದಂತಹ ಗ್ಲೋಬಲ್ ಕ್ರೈಸಿಸ್ಗೆ ಸಂಬಂಧಪಟ್ಟಂತೆ ಮಿಟಿಗೇಷನನ್ನು ತರಬೇಕು ಎನ್ನುವಂಥ ಒಂದು ಮುಖ್ಯವಾದಂಥ ಸದುದ್ದೇಶವನ್ನು ಇಟ್ಕೊಂಡು ಈ PGII ಎನ್ನುವಂತಹ ಮತ್ತು $600 ಬಿಲಿಯನ್ ಮೌಲ್ಯವನ್ನು ಹೊಂದಿರತಕ್ಕಂಥ ಪ್ರಾಜೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು.
ಈ G7 ಸಮಿಟ್ಸ್ಗಳಿಂದ ಬಂದಿರತಕ್ಕಂಥ ಔಟ್ಪುಟ್ಸ್ಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಪ್ರೈಮ್ ಮಿನಿಸ್ಟರ್ಸ್ಗಳು ಬ್ಯಾಲೆನ್ಸಿಂಗ್ ಆಗಿರ್ತಕ್ಕಂತಹ, ಅದರಲ್ಲೂ ಕೂಡ ಮುಂದುವರಿಯುತ್ತಿರುವಂತಹ ಜಗತ್ತಿನಲ್ಲಿ ಸಪೋರ್ಟನ್ನು ನೀಡುವಂತಹ ಒಂದು ಪ್ರಮುಖವಾದಂತಹ ನೆಲೆಯನ್ನು ಕಂಡುಕೊಳ್ಳಬೇಕಾಗಿರುವಂಥದ್ದು. ಸೊ ರಷ್ಯಾ ಮತ್ತು ಉಕ್ರೇನ್ ಕಾನ್ಫ್ಲಿಕ್ಟ್ಗೆ ಸಂಬಂಧಪಟ್ಟಂತೆ ಈ ಹಿನ್ನೆಲೆಯಲ್ಲಿ ನಡೆದಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಒಂದು ಮಾಹಿತಿಯನ್ನು ಕಲೆ ಹಾಕುವುದರ ಮೂಲಕ ಬ್ಯಾಲೆನ್ಸಿಂಗ್ ಹೆಜ್ಜೆಗಳನ್ನು ಇಡ್ತಾ ಇದೆ ಅನ್ನುವಂಥದ್ದು. ಸೊ ಇದರೊಂದಿಗೆ G7 ಕಂಟ್ರೀಸ್ಗಳ ಒನ್ ಬೆಲ್ಟ್ ಒನ್ ರೇಡ್ ಇನಿಷಿಯೇಟಿವ್ಸ್ಗಳ ವಿರುದ್ಧವಾಗಿ ತೆಗೆದುಕೊಂಡಿರ್ತಕ್ಕಂಥ ಔಟ್ಕಮ್ಸ್ಗಳಿಗೆ ಸಂಬಂಧಪಟ್ಟಂತೆ ಭಾರತ ಕೇವಲ ರೆಸಿಲಿಯೆಂಟ್ ಡೆಮೋಕ್ರಸಿಸ್ ಮತ್ತು ಜಸ್ಟ್ ಎನರ್ಜಿ ಟ್ರಾನ್ಸಿಷನ್ಸ್ ಎನ್ನುವಂಥ ಪ್ಲಾಟ್ಫಾರ್ಮ್ಗಳಿಗೆ ಮಾತ್ರ ಸಹಿ ಹಾಕಿರುವಂಥದ್ದು. ಆದರೆ ರಷ್ಯಾ ಮತ್ತು ಚೀನಾಗೆ ವಿರುದ್ಧವಾಗಿ ತೆಗೆದುಕೊಂಡಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ತೋರಿಸಿಲ್ಲ ಎನ್ನುವಂಥದ್ದು. ಇದೇ ರೀತಿಯಾದಂಥ ಬ್ರಿಕ್ಸ್ ಸಮಿಟ್ಟಲ್ಲಿಯೂ ಕೂಡ ಭಾರತ ಇದೇ ರೀತಿಯಾಗಿರ್ತಕ್ಕಂಥ ನೆಲೆಯನ್ನು ತೆಗೆದುಕೊಂಡಿತ್ತು. ಪುಟಿನ್ ಮತ್ತು ಪ್ರೆಸಿಡೆಂಟ್ ಕ್ಸಿ ಅವರು ಮಾಡಿರ್ತಕ್ಕಂಥ ಸ್ಟ್ರಿಂಗೆಸ್ಟ್ ಕ್ರಿಟಿಸಿಸಮ್ಗಳ ಮೇಲೆ ರಷ್ಯಾ ಮತ್ತು ಚೀನಾ ದೇಶಗಳು ಪಾಶ್ಚಿಮಾತ್ಯ ದೇಶಗಳ ಮೇಲೆ ಮಾಡಿರ್ತಕ್ಕಂತಹ ವಿವಾದಾತ್ಮಕವಾಗಿರ್ತಕ್ಕಂಥ ಕ್ರಿಟಿಸಿಸಮ್ಗಳ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಭಾರತ ತೋರಿಸೇ ಇಲ್ಲ. ಸೊ ಈ ರೀತಿಯಾಗಿ ಬ್ಯಾಲೆನ್ಸಿಂಗ್ ಆಗಿ ಭಾರತ ದೇಶ ಮುಂದುವರಿತಾ ಇದೆ. G7 ಕಮಿಟ್ಮೆಂಟ್ಸ್ಗಳ ಒಂದು ಔಟ್ಕಮನ್ನು ನಾವು ಸ್ಯಾಟಿಸ್ಫೈ ಮಾಡೋದಕ್ಕಿಂತ ಮುಂಚೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದನ್ನು ನಾವು ಸ್ಕ್ರೂಟಿನೈಸ್ ಮಾಡಬೇಕು, ವಿಚಾರಣೆಯನ್ನು ಮಾಡಬೇಕು. ಯಾಕೆಂದರೆ ಭಾರತವು ಕೂಡ ಡೆಮೋಕ್ರೆಟಿಕ್ ಕಂಟ್ರಿ ಆಗಿರುವುದರಿಂದ ಈ ಪ್ರಸ್ತುತವಾಗಿರ್ತಕ್ಕಂಥ ಸರ್ಕಾರ ಸಿವಿಕ್ ಸೊಸೈಟಿ ಆಗಿರ್ಬೋದು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆಗಿರ್ಬೋದು, ಥಾಟ್, ಕನ್ಸೈನ್ಸ್, ರಿಲಿಜಿಯನ್ ಮತ್ತು ಬಿಲೀಫನ್ನು ಪ್ರೊಟೆಕ್ಟ್ ಮಾಡ್ತೀವಿ ಅನ್ನುವಂಥ ಒಂದು ಅಶ್ಯೂರೆನ್ಸನ್ನು ಕೊಡಲಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಭಾರತ ದೇಶದಾದ್ಯಂತ ಇಲ್ಲಿರ್ತಕ್ಕಂತಹ ಆದರ್ಶಗಳನ್ನು, ಸಾಂವಿಧಾನಿಕ ಮೌಲ್ಯಗಳನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು. ಅದಾದ ನಂತರದಲ್ಲಿ G7 ಕಮಿಟ್ಮೆಂಟ್ಸ್ಗಳನ್ನು ನಾವು ಸ್ಕ್ರೂಟಿನೈಸ್ ಮಾಡಬೇಕು ಎನ್ನುವಂಥ ವಿಚಾರವನ್ನು ಈ ಆರ್ಟಿಕಲ್ ಪ್ರಸ್ತುತಪಡಿಸ್ತಾ ಇದೆ. ಪ್ರಸ್ತುತವಾಗಿ ಭಾರತದ ಹೆಜ್ಜೆ ಇತಿಗೆ ಪೋಲರೈಸ್ಡ್ ಆಗಿರ್ತಕ್ಕಂಥ ವರ್ಲ್ಡಲ್ಲಿ ಬ್ಯಾಲೆನ್ಸಿಂಗ್ ಆಗಿ ಪವರನ್ನು ಹೆಜ್ಜೆ ಹಿಡ್ತಾ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ ತುಂಬ ಸಮಂಜಸವಾಗಿ ಪ್ರಸ್ತುತಪಡಿಸ್ತಾ ಇದೆ. ಮುಂದಿನ ಆರ್ಟಿಕಲ್, ಫಿಸಿಕಲ್ ಡೆಫಿಸಿಟ್ ಟಚ್ಡ್ 12.3% ಆಫ್ ಫಿಸಿಕಲ್ ಇಯರ್ 2023 ಗೋಲ್ ಇನ್ ಮೇ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು GS3ಯಲ್ಲಿ ಬರುವಂಥ ಇಂಡಿಯನ್ ಇಕಾನಮಿ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದಾಗುತ್ತದೆ. ಅಧಿಕೃತವಾಗಿರ್ತಕ್ಕಂಥ ಮಾಹಿತಿಯ ಪ್ರಕಾರವಾಗಿ ಕೇಂದ್ರ ಸರ್ಕಾರ 2022 ಮತ್ತು 2023 ಕೇಂದ್ರ ವಿತ್ತೀಯ ಬಜೆಟ್ನ ಟಾರ್ಗೆಟನ್ನು ಹೊಂದಿರತಕ್ಕಂಥದ್ದು. ಅದರಲ್ಲೂ ಕೂಡ 12.3% ಆ್ಯನ್ಯುಯಲ್ ಬಜೆಟ್ ಟಾರ್ಗೆಟಿಗೆ ಹೊಂದಿಕೊಂಡಂತಹ ಸಂದರ್ಭದಲ್ಲಿ ಫಿಸಿಕಲ್ ಡೆಫಿಸಿಟನ್ನು ಹೊಂದಲಾಗಿತ್ತು. 12.3% ಮೇ ತಿಂಗಳ ಮುಕ್ತಾಯದ ಸಂದರ್ಭದಲ್ಲಿ ಪ್ರಸ್ತುತಪಡಿಸಿರುವಂತಹ ಒಂದು ಅಂಕಿಅಂಶ ಇದಾಗಿರುವಂಥದ್ದು. ಸೊ ಇದಕ್ಕೆ ಪ್ರಮುಖವಾದ ಕಾರಣವನ್ನು ನೋಡ್ಕೊಂಡಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂತಹ ಜಸ್ಟಿಫಿಕೇಷನನ್ನು ನೋಡ್ಕೊಳ್ಳೋದಾದರೆ, ಎಕ್ಸ್ಪೆಂಡಿಚರ್ ಆನ್ ಅಕೌಂಟ್ ಆಫ್ ಹೈಯರ್ ಎಕ್ಸ್ಪೆಂಡಿಚರ್ ಮೇ ತಿಂಗಳ ಮುಕ್ತಾಯದ ಒಳಗಡೆ 12.3% ಫಿಸಿಕಲ್ ಡೆಫಿಸಿಟನ್ನು ಹೊಂದಲಾಗಿದೆ. ಅದರಲ್ಲೂ ಕೂಡ 2022 ಮತ್ತು 2023 ಬಡ್ಜೆಟ್ ಟಾರ್ಗೆಟ್ಗೆ ಸಂಬಂಧಪಟ್ಟಿರುವಂಥದ್ದನ್ನು ಯೂನಿಯನ್ ಗೌರ್ಮೆಂಟ್ ಪ್ರಸ್ತುತಪಡಿಸಿರುವಂಥದ್ದು. ಸೊ ಮುಂದಿನ ಹಂತದಲ್ಲಿ ಫಿಸಿಕಲ್ ಡೆಫಿಸಿಟ್ನ ಒಂದು ಮೀನಿಂಗನ್ನು ನೋಡ್ಕೊಂಡಂತಹ ಸಂದರ್ಭದಲ್ಲಿ ಎಕ್ಸ್ಪೆಂಡಿಚರು ಮತ್ತು ರೆವಿನ್ಯೂ, ಸರ್ಕಾರದ ಆದಾಯ ಮತ್ತು ವೆಚ್ಚದ ನಡುವೆ ಇರತಕ್ಕಂತಹ ಡಿಸ್ಟಿಂಕ್ಟ್ ಡಿಫ್ರೆನ್ಸಸ್ಸನ್ನು ಡಿಫೈನ್ ಮಾಡ್ತಾ ಇದೆ. ಸೊ ಇದರೊಂದಿಗೆ ಸರ್ಕಾರ ಎಷ್ಟರ ಪ್ರಮಾಣದ ಟೋಟಲ್ ಬಾರೋಯಿಂಗನ್ನು ಮಾಡಿದೆ ಅಥವಾ ಸರ್ಕಾರಕ್ಕೆ ಎಷ್ಟರ ಪ್ರಮಾಣದಷ್ಟು ಬಾರೋಯಿಂಗ್ನ ಅವಶ್ಯಕತೆ ಇದೆ, ಕೊಂಡುಕೊಳ್ಳುವಿಕೆಯ ಅವಶ್ಯಕತೆ ಇದೆ ಎನ್ನುವಂಥದ್ದನ್ನು ಫಿಸಿಕಲ್ ಡೆಫಿಸಿಟ್ ನಮಗೆ ಪ್ರಸ್ತುತಪಡಿಸುತ್ತದೆ. 2021 ಮತ್ತು 2022 ಒಂದು ಸಮಯ ಸಂದರ್ಭದಲ್ಲಿ ಅಥವಾ ವರ್ಷದ ಸಂದರ್ಭದಲ್ಲಿ ಈ 8.2% ಬಡ್ಜೆಟ್ ಎಸ್ಟಿಮೇಟ್ಗೆ ಸಂಬಂಧಪಟ್ಟಂತೆ ಫಿಸಿಕಲ್ ಡೆಫಿಸಿಟನ್ನು ಹೊಂದಲಾಗಿತ್ತು ಕಳೆದ ವರ್ಷ. ಸೊ ಕಂಟ್ರೋಲರ್ ಆ್ಯಂಡ್ ಜನರಲ್ ಅಕೌಂಟ್ಸ್ನ ಒಂದು ಮಾಹಿತಿಯ ಪ್ರಕಾರವಾಗಿ ಆ್ಯಕ್ಚುಯಲ್ ಟರ್ಮಲ್ಲಿ ಹೇಳಬೇಕಾದ್ರೆ 2,03,921 ಕೋಟಿ ಮೌಲ್ಯದಷ್ಟು ಡೆಫಿಸಿಟನ್ನು ಮೇ ಮುಕ್ತಾಯದೊಳಗೆ ಪಡೆದುಕೊಂಡಿದ್ದೇವೆ ಎನ್ನುವಂಥ ಒಂದು ಮಾಹಿತಿಯನ್ನು ಈ ಮೂಲಕ ಕಂಟ್ರೋಲರ್ ಮತ್ತು ಜನರಲ್ ಅಕೌಂಟ್ಸ್ ನಮಗೆ ಪ್ರಸ್ತುತಪಡಿಸ್ತಾ ಇದೆ. ಅಂತಿಮವಾಗಿ ಕಳೆದ ವರ್ಷಕ್ಕೆ ನಾವು ಹೋಲಿಕೆ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಭಾರತ ದೇಶದ ಫಿಸಿಕಲ್ ಡೆಫಿಸಿಟನ್ನು GDPಯ 6.4% ಹೊಂದಲಾಗಿದೆ. ಈ ಹಿಂದೆ ಕಳೆದ ವರ್ಷ 6.71% ಫಿಸಿಕಲ್ ಡೆಫಿಸಿಟನ್ನು ಹೊಂದಲಾಗಿತ್ತು. ಆದರೆ 2023 ಮಾರ್ಚ್ ಸಂದರ್ಭಕ್ಕೆ ಅಥವಾ ಮಾರ್ಚ್ ಮುಕ್ತಾಯ ಆಗುವುದರೊಳಗೆ 6.4% GDPಯ ಒಂದು ಫಿಸಿಕಲ್ ಡೆಫಿಸಿಟನ್ನು ಹೊಂದಲಾಗಿದೆ ಅನ್ನುವಂಥದ್ದನ್ನು ಗುರಿಯನ್ನು ಹೊಂದಲಾಗಿತ್ತು. ಅದೇ ರೀತಿಯಾಗಿ ಆ್ಯಸ್ ಪರ್ ದ ಗೌರ್ನಮೆಂಟ್ ರೆಸಿಪ್ಟ್ ಅಥವಾ ಗೌರ್ನಮೆಂಟ್ನ ಮಾಹಿತಿಯ ಪ್ರಕಾರವಾಗಿ
ಕೇಂದ್ರ ಸರ್ಕಾರದ ಟೋಟಲ್ ರೆಸಿಪ್ಟನ್ನು ನೋಡ್ಕೊಂಡಂಥ ಸಂದರ್ಭದಲ್ಲಿ ಮೇ ಮುಕ್ತಾಯ ಆಗುವುದರೊಳಗಡೆ 3.81 ಲ್ಯಾಕ್ ಕ್ರೋರ್ ಮೌಲ್ಯದಷ್ಟು ರೆಸಿಪ್ಟನ್ನು ಹೊಂದಲಾಗಿದೆ. ಅಥವಾ ಬಡ್ಜೆಟ್ ಎಸ್ಟಿಮೇಟ್ನ ಆಧಾರದಲ್ಲಿ ನೋಡಿದಂಥ ಸಂದರ್ಭದಲ್ಲಿ 2022 ಮತ್ತು 23ರ ಬಡ್ಜೆಟ್ ಎಸ್ಟಿಮೇಟ್ನ ಆಧಾರದಲ್ಲಿ ನೋಡ್ಕೊಂಡಂಥ ಸಂದರ್ಭದಲ್ಲಿ 6.7% ಬಡ್ಜೆಟ್ ಎಸ್ಟಿಮೇಟನ್ನು ನಾವು ಹೊಂದಲಾಗಿದೆ. ಅದೇ ರೀತಿಯಾಗಿ 2021 ಮತ್ತು 22ರ ಇದೇ ಒಂದು ಕ್ರಮವನ್ನು ನೋಡಿದಂಥ ಸಂದರ್ಭದಲ್ಲಿ 18% ಕರೆಸ್ಪಾಂಡಿಂಗ್ ಕಲೆಕ್ಷನನ್ನು ಹೊಂದಲಾಗಿತ್ತು. ಮುಂದಿನ ಆರ್ಟಿಕಲ್, ಎಕ್ಸ್ಟರ್ನಲ್ ಡೆಪ್ಟ್ ರೋಸ್ $47.1 billion to $620.7 billion ಇನ್ ಫೈನಾನ್ಷಿಯಲ್ ಇಯರ್ 2022. RBI ಡೇಟಾ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು GS3ಯಲ್ಲಿ ಬರುವಂಥ ಇಂಡಿಯನ್ ಎಕಾನಮಿ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲೇ ನೋಡ್ಕೊಳ್ಬೋದು. ಸೊ ಎಕ್ಸ್ಟರ್ನಲ್ ಡೆಪ್ಟ್ ಟು GDP ರೇಷಿಯೋ ಡಿಕ್ಲೈನ್ ಟು 19.9% ಫ್ರಮ್ 21.2% ಎನ್ನುವಂಥದ್ದು. ಸೊ ಇದರೊಂದಿಗೆ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂತಹ ಹೆಚ್ಚು ಎಕ್ಸ್ಟರ್ನಲ್ ಡೆಪ್ಟ್ಗೆ ಸಂಬಂಧಪಟ್ಟಂತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಮೂಲಕ ಭಾರತ ದೇಶದ ಎಕ್ಸ್ಟರ್ನಲ್ ಡೆಪ್ಟು $620.7 billion ಸಂಬಂಧಪಟ್ಟಂತೆ ಮಾರ್ಚ್ 2022ರ ಸಂದರ್ಭಕ್ಕೆ ಎಕ್ಸ್ಟರ್ನಲ್ ಡೆಪ್ಟ್ ರೋಸ್ ಆಗಿದೆ ಅಥವಾ ಹೆಚ್ಚಾಗಿದೆ ಎನ್ನುವಂಥ ಮಾಹಿತಿಯನ್ನು ಪ್ರಸ್ತುತಪಡಿಸಿದೆ. ಸೊ ಈ ಮೂಲಕ ಟೋಟಲ್ ಆಗಿ $47.1 billion ಮೌಲ್ಯವಷ್ಟು ಭಾರತ ದೇಶದ ಎಕ್ಸ್ಟರ್ನಲ್ ಡೆಪ್ಟ್ ಹೆಚ್ಚಾಗಿದೆ ಎನ್ನುವಂಥದ್ದನ್ನು RBI ಪ್ರಸ್ತುತಪಡಿಸಿರುವಂಥದ್ದು. ಸೊ ಈ ಮೂಲಕ RBI ಎಕ್ಸ್ಟರ್ನಲ್ ಡೆಪ್ಟ್ ಟು GDP ರೇಷಿಯೋ ಅಂತ ನೋಡ್ಕೊಂಡಂಥ ಸಂದರ್ಭದಲ್ಲಿ 19.9% 2022 ಮಾರ್ಚರ ಸಮಯಕ್ಕೆ ಡಿಕ್ಲೈನ್ ಆಗಿದೆ. ಅದು ಕೂಡ 21.2% 19.9% ಡಿಕ್ಲೈನ್ ಆಗಿದೆ ಎನ್ನುವಂಥ ಮಾಹಿತಿಯನ್ನು RBI ಪ್ರಸ್ತುತಪಡಿಸಿರುವಂಥದ್ದು. ಈ ಮೂಲಕ ಎಕ್ಸ್ಟರ್ನಲ್ ಡೆಪ್ಟಿಗೆ ಸಂಬಂಧಪಟ್ಟಂತೆ ಭಾರತ ವೀಕನ್ ಆಗ್ತಾ ಇದೆ ಎನ್ನುವಂಥ ಮಾಹಿತಿಯನ್ನು ಇಲ್ಲಿ RBI ನಮಗೆ ತೋರಿಸ್ತಾ ಇದೆ. 1 ವರ್ಷಕ್ಕಿಂತ ಹೆಚ್ಚು ಒರಿಜಿನಲ್ ಮೆಚುರಿಟಿಯನ್ನು ಹೊಂದಿರತಕ್ಕಂಥ ಇಂಡಿಯಾದ ಲಾಂಗ್ ಟರ್ಮ್ ಡೆಪ್ಟ್ನ ಒಂದು ಮೌಲ್ಯ $499.1 billion ರೆಕಾರ್ಡಿಂಗಲ್ಲಿ ಇನ್ಕ್ರೀಸ್ ಆಗಿರುವಂಥದ್ದು. ಮುಂದಿನ ಆರ್ಟಿಕಲ್, ರಷ್ಯಾ ವಿತ್ಡ್ರಾಸ್ ಫ್ರಮ್ ಸ್ನೇಕ್ ಐಲ್ಯಾಂಡ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು GS2ಅಲ್ಲಿ ಬರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದಾಗುತ್ತದೆ. ಉಕ್ರೇನ್ ಸೇಸ್ ಇಟ್ ಹ್ಯಾಸ್ ಡ್ರೈವನ್ ದ ಎನಿಮಿ ಫೋರ್ಸಸ್ ಔಟ್ ಆಫ್ಟರ್ ಮ್ಯಾಸಿವ್ ಆರ್ಟಿಲರಿ ಆ್ಯಂಡ್ ಮಿಸೈಲ್ ಅಸಾಲ್ಟ್ ಓವರ್ನೈಟ್ ಎನ್ನುವಂಥದ್ದು. ಸೊ ಈ ಮೂಲಕ ರಷ್ಯಾ ಸ್ನೇಕ್ ಐಲ್ಯಾಂಡ್ ಎನ್ನುವಂಥ ಒಂದು ಪ್ರದೇಶದಿಂದ ತಮ್ಮ ಸೇನಾ ತುಕಡಿಯನ್ನು ಅಥವಾ ತನ್ನ ಫೋರ್ಸಸನ್ನು ವಿತ್ಡ್ರಾ ಮಾಡ್ಕೊಂಡಿರುವಂಥ ಒಂದು ಮಾಹಿತಿಯನ್ನು ಇಲ್ಲಿ ತೋರಿಸ್ಕೊಳ್ತಾ ಇದೆ. ಸೊ ಈ ಮೂಲಕ ಈ ಚಿತ್ರದಲ್ಲಿ ನಾವು ನೋಡ್ಕೊಳ್ಬೋದು ಸ್ಯಾಟಲೈಟ್ ಇಮೇಜ್ ಆಫ್ ಸ್ನೇಕ್ ಐಲ್ಯಾಂಡ್ ಎನ್ನುವಂಥದ್ದು. ಸೊ ಈ ಮೂಲಕ ಬ್ಲ್ಯಾಕ್ ಸಿ ಮತ್ತು ಸ್ನೇಕ್ ಐಲ್ಯಾಂಡಿಗೆ ಸಂಬಂಧಪಟ್ಟಂತೆ ನಮಗೆ UPSCಯಲ್ಲಿ ಇಂಪಾರ್ಟೆಂಟ್ ಲೊಕೇಶನ್ಗೆ ಸಂಬಂಧಪಟ್ಟಂತೆ ಅಥವಾ ಜಿಯೋಗ್ರಫಿಕಲ್ ಲೊಕೇಶನ್ಗೆ ಸಂಬಂಧಪಟ್ಟಂತೆ ಕ್ವಶನನ್ನು ಕೇಳಲಾಗ್ತಾ ಇದೆ. ಸೊ ಆದುದರಿಂದ ನಾವು ಸ್ನೇಕ್ ಐಲ್ಯಾಂಡ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗುತ್ತದೆ. ಸೊ ಈ ಮೂಲಕ ಈ ಚಿತ್ರದ ಮೂಲಕ ನಾವು ತಿಳ್ಕೊಳ್ಬೋದು ಉಕ್ರೇನ್ನ ಒಂದು ಈ ಭಾಗದಲ್ಲಿ ನಾವು ಸ್ನೇಕ್ ಐಲ್ಯಾಂಡನ್ನು ನಾವು ನೋಡ್ತಾ ಇದ್ದಾವೆ. ಈ ಭಾಗದಲ್ಲಿ ಕ್ರೀಮಿಯಾವನ್ನು ನೋಡ್ತಾ ಇದ್ದಾವೆ. ಈ ಭಾಗದಲ್ಲಿ ರೊಮೇನಿಯಾ ಮತ್ತು ಈ ಭಾಗದಲ್ಲಿ ಬಲ್ಗೇರಿಯಾ ಇದೆ. ಈ ಭಾಗದಲ್ಲಿ ಬ್ಲ್ಯಾಕ್ ಸಿ ಎನ್ನುವಂತಹ ಪ್ರದೇಶವಿದೆ. ಸ್ನೇಕ್ ಐಲ್ಯಾಂಡ್ ಬಗ್ಗೆ ಅಫಿಷಿಯಲ್ ಆಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸ್ನೇಕ್ ಐಲ್ಯಾಂಡನ್ನು ಜಿಮ್ನಿ ಐಲ್ಯಾಂಡ್ ಅಥವಾ ಸ್ನೇಕ್ ಅಥವಾ ಸರ್ಪೆಂಟ್ ಐಲ್ಯಾಂಡ್ ಅಂತಲೂ ಕೂಡ ಕರಿತೇವೆ. ಇದೊಂದು ಸ್ಮಾಲ್ ಪೀಸ್ ಆಫ್ ರಾಕು 700 ಮೀಟರ್ಗಿಂತಲೂ ಕಡಿಮೆ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು. ಜನರಲ್ ಆಗಿ ಎಕ್ಸ್ ಶೇಪ್ಡ್ ಆಗಿ ಇರುವಂಥದ್ದು. ಸೊ ಇದು ಬ್ಲ್ಯಾಕ್ ಸಿಯನ್ನು ನೋಡ್ಕೊಂಡಂತಹ ಸಂದರ್ಭದಲ್ಲಿ 35 ಕಿಲೋಮೀಟರ್ಸ್ ಕೋಸ್ಟಲ್ ಭಾಗದಿಂದ ಹೊರಗಡೆದೆ ಎನ್ನುವಂಥದ್ದನ್ನು ಒಡೆಸ್ಸಾ ಎನ್ನುವಂತಹ ಸಿಟಿಯ ಸೌತ್ ವೆಸ್ಟ್ ಭಾಗದಲ್ಲಿ ಮತ್ತು ಡ್ಯಾನೂಬ್ ಎನ್ನುವಂತಹ ರಿವರ್ ಮೌತ್ ಪ್ರದೇಶದಲ್ಲಿ ಈ ಒಂದು ಸ್ನೇಕ್ ಐಲ್ಯಾಂಡ್ ಇದೆ ಎನ್ನುವಂಥದ್ದನ್ನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದೆ. ಸೊ ಈ ಮೂಲಕ ಡ್ಯಾನೂಬ್ ರಿವರ್ ಎನ್ನುವಂಥದ್ದು ಸೆಕೆಂಡ್ ಲಾಂಗೆಸ್ಟ್ ರಿವರ್ ಇನ್ ಯುರೋಪ್ ಎನ್ನುವಂಥ ಒಂದು ಮಾಹಿತಿಯನ್ನು ನೆನಪಿಟ್ಕೊಬೇಕು. ಸೊ ಹಾಗಾದರೆ ಮೊದಲನೇ ಅಥವಾ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದಂಥ ಸಂದರ್ಭದಲ್ಲಿ ಯುರೋಪ್ನಲ್ಲಿ ಓಲ್ಗಾ ಎನ್ನುವಂಥದ್ದು ಅತಿ ಉದ್ದವಾಗಿರ್ತಕ್ಕಂಥ ನದಿ. ಎರಡನೇ ಅತಿ ಉದ್ದವಾದಂಥ ನದಿ ಯಾವುದು ಅಂತ ಕೇಳಿದಂಥ ಸಂದರ್ಭದಲ್ಲಿ ಡ್ಯಾನೂಬ್ ಎನ್ನುವಂಥ ರಿವರು ಸೆಕೆಂಡ್ ಲಾಂಗೆಸ್ಟ್ ರಿವರ್ ಇನ್ ಯುರೋಪ್. ಜರ್ಮನಿ ದೇಶದ ಪಶ್ಚಿಮ ಭಾಗದಲ್ಲಿರುವಂಥ ಬ್ಲ್ಯಾಕ್ ಫಾರೆಸ್ಟ್ ಮೌಂಟೇನ್ಸ್ನಲ್ಲಿ ಡ್ಯಾನೂಬ್ ರಿವರ್ ಹುಟ್ಕೊಳ್ಳುತ್ತೆ. ಇದರೊಂದಿಗೆ 2850 ಕಿಲೋಮೀಟರ್ನಷ್ಟು ಹರಿದು ಬ್ಲ್ಯಾಕ್ ಸಿಗೆ ಸೇರಿಕೊಳ್ಳುತ್ತದೆ ಎನ್ನುವಂಥ ಮಾಹಿತಿಯನ್ನು ನಾವು ಗಮನದಲ್ಲಿಟ್ಕೊಳ್ಬೇಕಾಗುತ್ತದೆ. ಮುಂದಿನ ಆರ್ಟಿಕಲ್, ಗವರ್ನಮೆಂಟ್ ಕೀಪ್ಸ್ ಸ್ಮಾಲ್ ಸೇವಿಂಗ್ಸ್ ಇಂಟ್ರೆಸ್ಟ್ ರೇಟ್ಸ್ ಅನ್ಚೇಂಜ್ಡ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು GS2ಅಲ್ಲಿ ಬರುವಂತಹ ಗವರ್ನಮೆಂಟ್ ಪಾಲಿಸೀಸ್ and interventions for development in various sectors and issues arising out of their design and implementation ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು.
ಕೇಂದ್ರ ಸರ್ಕಾರವು ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ಗಳಾದಂತಹ PPF ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಮತ್ತು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಇವೆರಡೂ ಕೂಡ ಪಬ್ಲಿಕ್ ಸೇವಿಂಗ್ ಸ್ಕೀಮ್ಸ್ಗಳಲ್ಲಿ ಪ್ರಮುಖವಾದಂತಹ ಸ್ಕೀಮ್ಸ್ಗಳಾಗಿದ್ದು, ಇವುಗಳಲ್ಲಿರ್ತಕ್ಕಂಥ ಇಂಟ್ರೆಸ್ಟ್ ರೇಟ್ಸ್ಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿಲ್ಲ ಎನ್ನುವಂಥದ್ದನ್ನು ಈ ಆರ್ಟಿಕಲ್ ಪ್ರಸ್ತುತಪಡಿಸಿರುವಂಥದ್ದು. ಸೊ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರಣವನ್ನು ನಾವು ವ್ಯಕ್ತಪಡಿಸಿದಂತಹ ಸಂದರ್ಭದಲ್ಲಿ ಇದೊಂದು ವ್ಯತಿರಿಕ್ತವಾಗಿರ್ತಕ್ಕಂಥ ಒಂದು ನಡೆ ಎನ್ನುವಂಥದ್ದನ್ನು ಪ್ರಸ್ತುತಪಡಿಸಿರುವಂಥದ್ದು. ಏನಕ್ಕೆ ಅಂದರೆ ಇತ್ತೀಚೆಗೆ ಈಲ್ಡ್ಸ್ಗಳಲ್ಲಿ ಅಂದರೆ ಗವರ್ನಮೆಂಟ್ ಬಾಂಡ್ಗಳಲ್ಲಿ ಈಲ್ಡ್ಗಳನ್ನು ನೋಡೋಂತಹ ಸಂದರ್ಭದಲ್ಲಿ ಸರ್ಜ್ ಆಗಿರುವಂಥದ್ದು, ಅಂದರೆ ಅತೀವವಾಗಿ ಬದಲಾವಣೆ ಆಗಿರ್ತಕ್ಕಂಥದ್ದು, ಏರಿಕೆ ಆಗಿರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಸಹಜವಾಗಿ ಈ ಇಂಟ್ರೆಸ್ಟ್ ರೇಟ್ಸ್ಗಳನ್ನು ತಗ್ಗಿಸಲಾಗುತ್ತದೆ. ಆದರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ಗಮನಿಸೋದಕ್ಕೆ ಆಗೋದಿಲ್ಲ ಎನ್ನುವಂಥದ್ದನ್ನು ಈ ಮೂಲಕ ಪ್ರಸ್ತುತಪಡಿಸಲಾಗಿರುವಂಥದ್ದು. ಆದರೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಯಾವ ಗವರ್ನಮೆಂಟ್ ಸ್ಕೀಮ್ಸ್ಗಳ ಸೇವಿಂಗ್ಸ್ಗಳಿಗೆ ಸಂಬಂಧಪಟ್ಟಂತೆ ಎಷ್ಟರ ಪ್ರಮಾಣದ ಇಂಟ್ರೆಸ್ಟ್ ರೇಟ್ಸ್ಗಳು ಇದ್ದಾವೆ ಎನ್ನುವಂಥ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ತುಂಬ ಪ್ರಮುಖವಾಗಿರುವಂಥದ್ದು. ಮಕ್ಕಳನ್ನು, ಅದರಲ್ಲೂ ಕೂಡ ಮಹಿಳಾ ಅಥವಾ ಹೆಣ್ಣು ಮಕ್ಕಳ ಒಂದು ಶಿಕ್ಷಣವನ್ನು ಮತ್ತು ಆರೋಗ್ಯವನ್ನು ಪ್ರಸ್ತುತಪಡಿಸುವುದಕ್ಕೋಸ್ಕರ, ಅದರ ಬೆಳವಣಿಗೆಗೋಸ್ಕರ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಸುಕನ್ಯಾ ಸಮೃದ್ಧಿ ಯೋಜನೆ. ಸೊ ಇದರ ಅಡಿಯಲ್ಲಿ 7.6% ಕೊಡಲಾಗಿರುವಂಥದ್ದು. ಸೀನಿಯರ್ ಸಿಟಿಸನ್ ಸ್ಕೀಮ್ಸ್ಗಳಾಗಿರ್ತಕ್ಕಂಥದ್ದು ಅವುಗಳಿಗೆ ಸಂಬಂಧಪಟ್ಟಂತೆ 7.4%, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ಗಳಿಗೆ ಸಂಬಂಧಪಟ್ಟಂತೆ 7.1%, ಕಿಸಾನ್ ವಿಕಾಸ್ ಪತ್ರ 6.9% ಮತ್ತು ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ಗೆ 6.8%ನಷ್ಟು. ಅಂತಿಮವಾಗಿ 5 ಇಯರ್ ಟರ್ಮ್ ಡೆಪಾಸಿಟ್ಸ್ಗಳಿಗೆ ಸಂಬಂಧಪಟ್ಟಂತೆ 6.7% ಇಂಟ್ರೆಸ್ಟ್ ಮೌಲ್ಯವನ್ನು ಹೊಂದಿರತಕ್ಕಂಥ ಒಂದು ಪ್ರತಿಶತವನ್ನು ಇಲ್ಲಿ ಪ್ರಸ್ತುತಪಡಿಸಲಾಗಿರುವಂಥದ್ದು. 2022ರಲ್ಲಿ ಕೇಳಿರ್ತಕ್ಕಂಥ UPSC ಕ್ವಶನನ್ನು ಇಲ್ಲಿ ಕೇಳಲಾಗಿದೆ. ಮಿಯಾವಾಕಿ ಮೆಥಡ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಅಂಶ ಸರಿಯಾಗಿದೆ ಎನ್ನುವಂಥದ್ದನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಮುಂದಿನ ಪ್ರಶ್ನೆ ಲಾಂಗೆಸ್ಟ್ ಡೇಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೇಳಲಾಗಿದೆ. ಸೊ ಈ ಕೆಳಗಿನ ಯಾವ ತಿಂಗಳಲ್ಲಿ ಲಾಂಗೆಸ್ಟ್ ಡೇ ಅಕ್ಯೂರ್ ಆಗುತ್ತದೆ ಎನ್ನುವಂಥದ್ದನ್ನು ಸರಿಯಾದ ಉತ್ತರವನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಇದಾಗಿತ್ತು 1/7/2022 ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯ ವಿಶ್ಲೇಷಣೆ. ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಯಾವುದೇ ಆರ್ಟಿಕಲ್ ತಮಗೆ ಗೊಂದಲವಿದ್ದಂತಹ ಸಂದರ್ಭದಲ್ಲಿ ಕಾಮೆಂಟ್ ಮುಖಾಂತರವಾಗಿ ತಮ್ಮ ಗೊಂದಲವನ್ನು ಪ್ರಸ್ತುತಪಡಿಸಿ ತಮ್ಮ ಗೊಂದಲವನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.